ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ನನಗೆ ಕೇಳುವಂಥ ಕಾಮನ್ ಕ್ವೆಶನ್ ಅಂತಂದರೆ, ತುಂಬ ಕಡಿಮೆ ವ್ಯೂಸ್ ಬರ್ತಿದೆ, ವ್ಯೂಸ್ ಡೌನ್ ಆಗಿದೆ, ಈ ಥರದ್ದು ಏನಾದರೂ ಒಂದು ಪ್ರಾಬ್ಲಮ್ನ ತುಂಬ ಜನ ಫೇಸ್ ಮಾಡ್ತಿರ್ತೀರ. ಸೊ ಫಸ್ಟು ಏನಂತ ಅಂದರೆ, ವ್ಯೂಸ್ ಜಾಸ್ತಿ ಆಗೋದಕ್ಕೆ ಏನು ಮಾಡಬೇಕು ಅನ್ನೋದು ಒಂದು ವಿಷಯ ಹೇಳ್ಬಿಡ್ತೀನಿ. ಏನಕ್ಕೆ ವ್ಯೂಸ್ ಬರ್ತಾ ಇಲ್ಲ ಅನ್ನೋದು. ಮೀನ್ಸ್ ಹೊಸದಾಗಿ ಚಾನಲ್ನ ಸ್ಟಾರ್ಟ್ ಮಾಡಿರ್ತೀರ, ಬಟ್ ವ್ಯೂಸ್ ಮಾತ್ರ ಎಕ್ಸ್ಪೆಕ್ಟೆಡ್ ವ್ಯೂಸ್ ಇರೋದಿಲ್ಲ ಅಂತ. ಸೊ ಅದು ಏನಕ್ಕೆ ಅಂತ ಒಂದು ಹೇಳ್ತೀನಿ. ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ಆಮೇಲೆ ಹೇಳ್ತೀನಿ ನಾನು, ವ್ಯೂಸ್ ಬರ್ತಾ ಇದ್ದಿದ್ದು ವ್ಯೂಸ್ ಕೂಡ ಯಾಕೆ ಡೌನ್ ಆಯಿತು, ಏನು ಪ್ರಾಬ್ಲಮ್ ಇರುತ್ತೆ, ಏನು ರೀಸನ್ ಇರುತ್ತೆ ಅನ್ನೋದು. ಆ್ಯಂಡ್ ತುಂಬ ಜನ ಹೇಳ್ತಿರ್ತಾರೆ, ಇದ್ದಕ್ಕಿದ್ದಂಗೆ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಕಮ್ಮಿ ಆಗಿದ್ದಾರೆ, ಸಬ್ಸ್ಕ್ರೈಬರ್ಸ್ ಡೌನ್ ಆಗಿದೆ. ಸೊ ಅದು ಎಲ್ಲದನ್ನು ಕೂಡ ನಾನು ವಿಡಿಯೋ ಎಂಡಿಂಗ್ನಲ್ಲಿ ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿರ್ತೀರ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಇದರಿಂದ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನೀವೇನಾದರೂ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ಮಾಡಿದ್ದೀರಾ ಅಂದರೆ, ನಿಮಗೆ ನನ್ನ ಚಾನಲ್ನಲ್ಲಿ ಬೇಕಾದಷ್ಟು ಯೂಟ್ಯೂಬ್ ಟಿಪ್ಸ್ಗಳು ಸಿಗುತ್ತೆ. ಆ್ಯಂಡ್ ನಿಮಗೆ ಏನೇ ಕ್ವೈರೀಸ್ ಇದ್ರೂ ಕೂಡ ನನ್ನ ಜೊತೆ ಕಮೆಂಟ್ಸ್ ಮಾಡಿ, ನಾನು ಆದಷ್ಟು ಕಮೆಂಟ್ಸಲ್ಲೇ ರಿಪ್ಲೈ ಮಾಡ್ತೀನಿ. ಇಲ್ಲ ನೆಕ್ಸ್ಟ್ ವೀಡಿಯೋದಲ್ಲಾದರೂ ನಾನು ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾ. ಸೊ ತುಂಬ ಜನಕ್ಕೆ ಇರುವಂಥ ಕಾಮನ್ ಕ್ವಶನ್ ಏನಂತ ಅಂದರೆ, ವ್ಯೂಸ್ ಯಾಕೆ ಬರೋದಿಲ್ಲ. ಹೊಸದಾಗಿ ಒಂದು ಚಾನಲ್ ಸ್ಟಾರ್ಟ್ ಮಾಡಿರ್ತೀರಿ, ಎಲ್ಲರಿಗೂ ಒಂದು ಆಸೆ ಇರುತ್ತೆ, ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ತಕ್ಷಣ ಒಂದು ಅರ್ನಿಂಗ್ ಮಾಡಬೇಕು ಅನ್ನೋ ಒಂದು ಪರ್ಪಸ್ಸಿಂದನೇ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರ್ತೀರ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡುವಾಗ ಏನು ಅನ್ಕೊಳ್ತೀರಾ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀವಿ, ವೀಡಿಯೋಸ್ ಹಾಕ್ತೀವಿ, ಎಷ್ಟೊಂದು ಜನ ಯೂಟ್ಯೂಬ್ ನೋಡ್ತಿರ್ತಾರೆ, ಎಷ್ಟೊಂದು ಜನ ಯೂಟ್ಯೂಬ್ ಮಾಡ್ತಿದ್ದಾರೆ, ಎಷ್ಟೊಂದು ಜನಕ್ಕೆ ವ್ಯೂಸ್ ಬರುತ್ತೆ. ಸೊ ನಮಗೂ ಕೂಡ ಅದೇ ರೀತಿ ವ್ಯೂಸ್ ಬರುತ್ತೆ. ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಥರ ಅಲ್ಲಿ ನಮಗೆ ವ್ಯೂಸ್ ಸಿಗೋದಿಲ್ಲ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಇವಾಗ ಟ್ರೆಂಡಿಂಗಲ್ಲಿ ಏನಿರುತ್ತೆ, ನಮ್ಮ ಒಂದು ಕಂಟೆಂಟ್ ಏನಿರುತ್ತೆ ಅದು ತುಂಬ ಡಿಪೆಂಡ್ ಆಗುತ್ತೆ ನಮ್ಮ ಒಂದು ವಿಡಿಯೋ ರನ್ ಆಗೋದಕ್ಕೆ. ಕಂಟೆಂಟ್ ಮೀನ್ಸ್ ಇವಾಗ ಹೊಸದಾಗಿ ರನ್ನಿಂಗಲ್ಲಿರುವಂಥ ಕಂಟೆಂಟ್ ಹಾಕಿ ಅಥವಾ ವೈರಲ್ ಆಗಿರುವಂಥ ಕಂಟೆಂಟ್ ಹಾಕಿ, ಈ ರೀತಿ ಹೇಳ್ತಾ ಇರ್ತೀನಿ. ಆ್ಯಂಡ್ ಶಾರ್ಟ್ಸ್ ಮಾಡ್ತಾ ಇದ್ದೀರಾ, ನೀವು ಶಾರ್ಟ್ಸಿಂದ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮಿನಿ ವ್ಲಾಗ್ ಹಾಕ್ಬೋದು, ಅಥವಾ ಒಂದು ನಾರ್ಮಲ್ ವೀಡಿಯೋಸ್ನ ನೀವು ಒಂದು ಸಾಂಗ್ಗೆ ನೀವು ವಿಡಿಯೋ ಮಾಡಿ ಹಾಕ್ತಾ ಇದ್ದೀರಾ ಅಂದರೆ, ಟ್ರೆಂಡಿಂಗ್ ಸಾಂಗ್ನಲ್ಲಿ ಶಾರ್ಟ್ಸ್ ವಿಡಿಯೋ ವೈರಲ್ ಆಗುತ್ತೆ ಅಂತ. ಆ್ಯಂಡ್ ಶಾರ್ಟ್ಸ್ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ, ನಾನು ಲಾಸ್ಟ್ ಒಂದು ವಿಡಿಯೋ ಹಾಕಿದ್ದೀನಿ, ಆ ವಿಡಿಯೋನ ಹೋಗಿ ವಾಚ್ ಮಾಡಿ. ಸೊ ಬೇಕಾದಷ್ಟು ನಿಮಗೆ ನಿಮಗೆ ಶಾರ್ಟ್ಸ್ ಬಗ್ಗೆ ಡೌಟ್ಸ್ ಇತ್ತು ಅಂದರೆ ಅದರಲ್ಲಿ ನಿಮಗೆ ಕ್ಲಿಯರ್ ಆಗುತ್ತೆ. ಸೊ ಯಾವಾಗಲೂ ಹೇಳಿದಾಗೆ ಕಂಟೆಂಟು ಮತ್ತು ಕೆಲವೊಂದು ಕೆಟಗರಿ ಇವಾಗ ರನ್ನಿಂಗಲ್ಲಿರುವಂಥ ಕೆಟಗರಿಯಲ್ಲಿ ಮಾಡಿದ್ರೆ ನಿಮಗೆ ಚೆನ್ನಾಗಿ ವ್ಯೂಸ್ ಬರುತ್ತೆ ಅಂತೇಳಿ. ಆ್ಯಂಡ್ ಅದೆಲ್ಲದನ್ನು ಬಿಟ್ಟು, ಅದು ಕಾಮನಾಗಿ ನಾನು ಎಲ್ಲದರಲ್ಲೂ ಹೇಳ್ತಾ ಇರ್ತೀನಿ. ಬಟ್ ಕೆಲವೊಂದು ಎಷ್ಟೋ ಜನದ್ದು ಹೆಂಗಿರುತ್ತೆ ಅಂದರೆ, ಸ್ಟಾರ್ಟಿಂಗಿಂದನೂ ಕೂಡ ವ್ಯೂಸ್ ಬಂದಿರಲ್ಲ. ಸೊ ಏನು ಮಿಸ್ಟೇಕ್ ಮಾಡಿರ್ತೀರಾ ಅನ್ನೋದು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಯಾಕಂದರೆ ಎಷ್ಟೋ ಜನಕ್ಕೆ ಯೂಟ್ಯೂಬ್ ಚಾನಲಲ್ಲಿ ಸ್ಟಾರ್ಟ್ ಮಾಡ್ಕೊಳ್ತೀರಾ, ಮೀನ್ಸ್ ನೀವು ಒಂದು ಗೂಗಲಲ್ಲಿ ನಿಮ್ಮ ಒಂದು ಚಾನಲ್ನ ಸ್ಟಾರ್ಟ್ ಮಾಡ್ತೀರಾ. ಕ್ರೋಮ್ನಲ್ಲಿ ಎಷ್ಟೋ ಸೆಟ್ಟಿಂಗ್ಸ್ಗಳು ಎಷ್ಟೋ ಜನಕ್ಕೆ ಗೊತ್ತೇ ಆಗೋದಿಲ್ಲ. ಮೀನ್ಸ್ ಏನೇನೆಲ್ಲ ಅದರಲ್ಲಿ ಸೆಟ್ಟಿಂಗ್ಸ್ನ ನಾವು ಚೇಂಜ್ ಮಾಡಬೇಕಾಗುತ್ತೆ, ಏನೇನೆಲ್ಲ ನಾವು ಅಪ್ಲೈ ಮಾಡೋದ್ರಿಂದ ನಮ್ಮ ಚಾನಲ್ಗೆ ವ್ಯೂಸ್ ಬರುತ್ತೆ ಅನ್ನೋದು. ಸೊ ನಾನು ಇವತ್ತೊಂದು 2-3 ಥರದ್ದು ಸೆಟ್ಟಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಅದರಿಂದ ನಿಮಗೆ ವ್ಯೂಸ್ ಬರೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೆಟ್ಟಿಂಗ್ ಏನನ್ನೋದು ನಿಮಗೆ ತೋರಿಸ್ತೀನಿ, ಜೊತೆಲಿ ನಿಮಗೆ ಅದ್ರ ಜೊತೆನೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ನಾನು ಇಲ್ಲೇ ಸ್ಕ್ರೀನ್ ರೆಕಾರ್ಡಿಂಗ್ ಹಾಕ್ತಾ ಹೋಗ್ತೀನಿ. ನೀವು ಸೆಟ್ಟಿಂಗ್ನಲ್ಲಿ ಹೋದರೆ ನಿಮಗೆ 3 ಆಪ್ಷನ್ಸ್ ಇರುತ್ತೆ. ಮೀನ್ಸ್ ಕೆಳಗಡೆ ಅದರಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್, ಫೀಚರ್ಡ್, ಸಮಥಿಂಗ್ ಎಲ್ಲ ಸೆಟ್ಟಿಂಗ್ಸ್ ಏನೇನು ಇರುತ್ತೆ ಅಲ್ಲಿ, ಅದರೊಳಗಡೆ ನಿಮಗೆ ಕೀವರ್ಡ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ನಾನು ಇಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಹಾಕ್ತಿರ್ತೀನಿ, ಅದರಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಏನೇನು ಆಪ್ಷನ್ನ ಸೆಲೆಕ್ಟ್ ಮಾಡ್ತೀನಿ ಅಂತೇಳಿ. ಸೊ ಅದೇ ರೀತಿ ನೀವು ಸೆಲೆಕ್ಟ್ ಮಾಡ್ಕೊಂಡು ಹೋಗಿ. ಸೊ ಅಲ್ಲಿ ಕೀವರ್ಡ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಸೊ ಕೀವರ್ಡ್ ಅನ್ನೋ ಆಪ್ಷನ್ ನಿಮಗೆ ಏನಕ್ಕೆ ಯೂಸ್ ಆಗುತ್ತೆ, ನೀವು ಅಂದ್ಕೊಳ್ಬೋದು ಕೀವರ್ಡ್ ಆಪ್ಷನ್ ಏನಕ್ಕೆ ಅಂತೇಳಿ. ಸೊ ಕೀವರ್ಡ್ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ, ನಿಮ್ಮ ವಿಡಿಯೋ ಯಾವ ಕೆಟಗರಿ ಮೇಲಿದೆ, ನೀವು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀರಾ, ನಿಮ್ಮ ಚಾನಲ್ ಯಾವುದ್ರ ಬಗ್ಗೆ ಇದೆ ಅನ್ನೋದು ಯೂಟ್ಯೂಬ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ದಟ್ ನಿಮ್ಮ ಒಂದು ವಿಡಿಯೋ ಯಾರಿಗೆ ನಾವು ತೋರಿಸ್ಬೇಕು ಅನ್ನೋದು ಯೂಟ್ಯೂಬ್ಗೆ ಒಂದು ಐಡಿಯಾ ಬರುತ್ತೆ. ಮೀನ್ಸ್ ಇವಾಗ ವ್ಲಾಗ್ ನೋಡ್ತಾ ಇರೋರಿಗೆ, ನೀವು ನೋಡ್ತಾ ಇರ್ಬೋದು, ಒಂದು ವ್ಲಾಗ್ ನಾವು ಸ್ಟಾರ್ಟ್ ಮಾಡಿದ್ವಿ, ಯಾರ್ದಾದ್ರೂ ಒಬ್ರದ್ದು ವ್ಲಾಗ್ನ ವಾಚ್ ಮಾಡ್ತಾ ಇದ್ವಿ ಅಂದರೆ ಕಂಟಿನ್ಯೂಸ್ ಆಗಿ ಬೇರೆ ಬೇರೆದ್ದು ವ್ಲಾಗ್ ಸ್ಟಾರ್ಟ್ ಆಗುತ್ತೆ. ಮೀನ್ಸ್ ವ್ಲಾಗ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಸ್ವಲ್ಪ ವ್ಯೂಸ್ ಚೆನ್ನಾಗಿರೋದೆ ಮೇ ಬಿ ಬರ್ಬೋದು. ಬಟ್ ಕೆಳಗಡೆ ಹೋಗ್ತಾ ಹೋಗ್ತಾ ಸ್ಕ್ರಾಲ್ ಮಾಡ್ತಾ ಇದ್ರೆ ನಿಮ್ಮ ಒಂದು ವ್ಲಾಗ್ ಕೂಡ ಒಂದ್ಸರಿ ಶೋ ಆಗೋ ಚಾನ್ಸಸ್ ಇರುತ್ತೆ. ಸೊ ಏನಾಗುತ್ತೆ ಅಂತ ಅಂದರೆ, ಒಂದು ವ್ಲಾಗಲ್ಲೇ ನೋಡ್ತಾ ಇದ್ದಾರೆ ಅಂದರೆ ಅವರಿಗೆ ಯೂಟ್ಯೂಬೇ ಸಜೆಸ್ಟ್ ಮಾಡುತ್ತೆ, ಯೂಟ್ಯೂಬೇ ನಮಗೆ ನಮ್ಮ ಚಾನಲ್ನ ಪ್ರಮೋಟ್ ಮಾಡುತ್ತೆ. ಸೊ ಅವರಿಗೆ ಈ ಒಂದು ಕೆಟಗರಿ ಇದೆ, ಇವರು ಈ ಥರ ಸರ್ಚ್ ಮಾಡ್ತಿದ್ದಾರೆ ಅಂದರೆ ಇವರಿಗೆ ಇದು ಯೂಸ್ ಆಗ್ಬೋದು. ಆ್ಯಂಡ್ ಅದರಲ್ಲೂ ಈಗ ಕನ್ನಡ ಲ್ಯಾಂಗ್ವೇಜಲ್ಲಿ ಒಂದು ಏನಾದರೂ ಸರ್ಚ್ ಮಾಡ್ತಿದ್ದಾರೆ ಅಂದರೆ, ನಿಮ್ಮ ಒಂದು ಟೈಟಲ್ ಅಥವಾ ಸಬ್ ಟೈಟಲ್ ಏನಾದರೂ ಒಂದು ಅದು ಕನ್ನಡದಲ್ಲಾಗಿದೆ ಅಂದರೆ ನಿಮಗೆ ಆರಾಮಾಗಿ ಅವರು ಸರ್ಚ್ ಮಾಡಿದ ತಕ್ಷಣ ನಿಮ್ಮ ಒಂದು ಚಾನಲ್ ಕೂಡ ಅವರಿಗೆ ತೋರಿಸುವಂಥ ಚಾನ್ಸಸ್ ಇರುತ್ತೆ. ಇವಾಗ ಕೆಳಗಡೆ ಕೀವರ್ಡ್ಸ್ ಏನಂತ ಕೊಡಬೇಕು ಅಂತ ಅಂದರೆ, ಇವಾಗ ಫಸ್ಟ್ ಏನಂತಂದರೆ ನಿಮ್ಮ ಚಾನಲ್ ನೇಮ್ ಕೊಡಬೇಕು. ಇವಾಗ ನಂದು ಟೆಕ್ನೋ ಪೂ ಅಂತ ಇದೆ, ಟೆಕ್ನೋ ಪೂ ಅಂತ ಒಂದು ಫುಲ್ ನೇಮ್ ಕೊಡ್ತೀನಿ, ಅದನ್ನೇ ಕ್ಯಾಪಿಟಲಲ್ಲಿ ಕೊಡ್ತೀನಿ. ಅದಾದಮೇಲೆ ಅದನ್ನೇ ಟೆಕ್ನೋ ಒಂದು ಸಪ್ರೇಟ್ ಮಾಡ್ತೀನಿ, ಮತ್ತು ಪೂ ಅನ್ನೋದೊಂದು ಸಪ್ರೇಟ್ ಮಾಡ್ತೀನಿ. ಆ್ಯಂಡ್ ಅದನ್ನು ಹೇಗೆ ಮಾಡೋದಂತ ತೋರಿಸಿದ್ದೀನಿ ನೋಡಿ. ಒಂದು ಸರಿ ಫಸ್ಟು ಟೈಪ್ ಮಾಡಬೇಕು. ಈಗ ಟೆಕ್ನೋ ಪೂ ಅಂತ ಟೈಪ್ ಮಾಡಾದ್ಮೇಲೆ ಅದಷ್ಟು ಒಂದು ವರ್ಡ್ ಆಗಿದೆ ಅಂದಾದಮೇಲೆ ಮತ್ತೆ
ಎಂಟರ್ ಅಂತ ಕೊಡಬೇಕು ಅಥವಾ ಓಕೆ ಅಂತ ಕೊಡಬೇಕು. ಅವಾಗ ಏನಾಗುತ್ತೆ ಅದು ಒಂದು ವರ್ಡ್ ಆಗಿ ಕನ್ವರ್ಟ್ ಆಗಿ, ಈಗ ಟ್ಯಾಗಲ್ಲೇ ನೀವು ಹೇಗೆ ಹಾಕ್ತೀರಾ ಆ ಥರ ಹಾಕೋದು. ಅದು ಅಷ್ಟೇ ಟೈಪ್ ಮಾಡಬೇಕು, ಓಕೆ ಕೊಡಬೇಕು. ನೆಕ್ಸ್ಟ್ ಅವಾಗ ಇನ್ನೊಂದಕ್ಕೆ ಸ್ಕಿಪ್ ಆಗುತ್ತೆ. ಸೊ ಫಸ್ಟ್ ಒಂದು ವರ್ಡ್ ನೀವೇನು ಟೈಪ್ ಮಾಡ್ತೀರೋ ಓಕೆ ಕೊಡಬೇಕು. ನಿಮಗೆ ಯಾವುದಕ್ಕೆ ಎಷ್ಟಕ್ಕೆ ಸಾಕು ಅನ್ಸುತ್ತೋ ಅಲ್ಲಿಗೆ ಓಕೆ ಕೊಟ್ಟರೆ ಅದು ಒಂದು ಕೀವರ್ಡ್ ಆಗಿ ರೆಡಿ ಆಗುತ್ತೆ. ಸೊ ಇವಾಗ ನನ್ನದಂತೂ ಟೆಕ್ ಚಾನಲ್, ನಾನು ಟೆಕ್ ಅಂತ ಕೊಡ್ಬೋದು. ಆ್ಯಂಡ್ ಅದಾದಮೇಲೆ ಯೂಟ್ಯೂಬ್ ಅಂತ ಕೊಡ್ಬೋದು, ಯೂಟ್ಯೂಬ್ ವ್ಯೂಸ್ ಅಂತ ಕೊಡ್ಬೋದು. ನಾನು ಇವಾಗ ಇನ್ನೊಂದು ಏನಂತಂದರೆ, ನಾನು ಯಾವ್ಯಾವ್ದ್ರ ಬಗ್ಗೆ ವೀಡಿಯೋಸ್ ಮಾಡ್ತಿರ್ತೀನಲ್ಲ ಅದೆಲ್ಲದನ್ನು ಕೂಡ ನಾನು ಅಲ್ಲಿ ಕೀವರ್ಡ್ಸ್ ಆಗಿ ಕೊಡ್ಬೋದು. ಆಲ್ಮೋಸ್ಟ್ ನಾನು ಮಾಡುವಂಥ ಯಾವುದೇ ವೀಡಿಯೋಸ್ ಆಗಿರ್ಬೋದು, ಯೂಟ್ಯೂಬ್ ವ್ಯೂಸ್ ಬಗ್ಗೆ ಮಾಡ್ತೀನಿ, ಅದನ್ನು ಯೂಟ್ಯೂಬ್ ವ್ಯೂಸ್ ಅಂತ ನಾನು ಕೀವರ್ಡ್ಸ್ ಹಾಕ್ಬೋದು. ಅದಾದಮೇಲೆ ನೀವು ಬೇರೆ ಏನಾದರೂ ಒಂದು ಕೀವರ್ಡ್ ಕೊಡಬೇಕು ಅನ್ನೋದಾದರೆ, ಅಥವಾ ಬೇರೆಯವರೊಬ್ಬರು ಚಾನಲಲ್ಲಿ ಏನೋ ಒಂದು ಪರ್ಟಿಕ್ಯುಲರ್ ಒಂದು ವೀಡಿಯೋ ತುಂಬ ಚೆನ್ನಾಗಿ ವೈರಲ್ ಆಗಿದೆ, ಸೊ ಅದನ್ನು ನೀವು ಕೀವರ್ಡ್ ಆಗಿ ಯೂಸ್ ಮಾಡ್ಬೋದು. ಆದರೆ ಅದನ್ನು ನೀವು ನಿಮ್ಮ ಚಾನಲಲ್ಲಿ ಕೂಡ ಕೊಡಬೇಕು. ಆವಾಗ ಏನಾಗುತ್ತೆ, ನಿಮ್ಮ ಚಾನಲ್ ಅದು ಯೂಟ್ಯೂಬ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಪ್ರಮೋಟ್ ಮಾಡಿದಾಗ ನಿಮ್ಮ ಚಾನಲ್ ಸರ್ಚಬಲಲ್ಲಿ ಕೂಡ ಬರುತ್ತೆ. ಹಾಗಾಗಿ ನಿಮ್ಮ ಒಂದು ಕೀವರ್ಡ್ ಏನಿದೆ ಅದನ್ನು ಹಾಕುವಾಗ ತುಂಬ ಯೋಚನೆ ಮಾಡಾಗಿ. ಈಗ ವ್ಲಾಗ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ, ನಂದೇ ಪೂರ್ಣಿಮಾ ಗೌಡ ಕನ್ನಡ ವ್ಲಾಗ್ಸ್ ಅಂತ ಇದೆ. ಸೊ ಪೂರ್ಣಿಮಾ ಅನ್ನೋದೊಂದು, ಗೌಡ ಅನ್ನೋದೊಂದು, ಕನ್ನಡ ಅನ್ನೋದೊಂದು, ವ್ಲಾಗ್ಸ್ ಅನ್ನೋದೊಂದು ಸಪ್ರೇಟ್ ಮಾಡಿನೂ ಹಾಕ್ಬೋದು. ಅದಷ್ಟು ಒಂದು ಕಂಪ್ಲೀಟ್ ಆಗಿರೋದು ಒಂದು ನೇಮ್, ಒಂದು ಕೀವರ್ಡ್ ಆಗುತ್ತೆ. ಆ್ಯಂಡ್ ಎಲ್ಲ ಸಪ್ರೇಟ್ ಮಾಡೋದು 4 ಕೀವರ್ಡ್ ಆಗುತ್ತೆ. ಆ್ಯಂಡ್ ವ್ಲಾಗ್ಸ್ ಅನ್ನೋದು ಸಪ್ರೇಟ್ ಒಂದು ಕೀವರ್ಡ್ ಆಗುತ್ತೆ. ಕನ್ನಡ ವ್ಲಾಗ್ ಅನ್ನೋದು ಒಂದು ಸಪ್ರೇಟ್ ಕೀವರ್ಡ್ ಆಗುತ್ತೆ. ಡೈಲಿ ವ್ಲಾಗ್ಸ್ ಅನ್ನೋದು ಒಂದು ಸಪ್ರೇಟ್ ಕೀವರ್ಡ್ ಆಗುತ್ತೆ. ಸೊ ಎಲ್ಲ ಥರದ್ದು ಕೀವರ್ಡ್ಸ್ ನೀವು ಏನೇನೆಲ್ಲ ನಿಮ್ಮ ಚಾನಲಲ್ಲಿ ವೀಡಿಯೋಸ್ ಮಾಡ್ತೀರಾ ಅದನ್ನೆಲ್ಲ ಐಡಿಯಾಸ್ನ ಒಂದ್ಸರಿ ಯೋಚನೆ ಮಾಡಿ ಅದ್ರ ಪ್ರಕಾರ ನೀವು ಕೊಡಬೇಕು. ಯಾಕಂದರೆ ನಾನು ಪರ್ಟಿಕ್ಯುಲರಾಗಿ ನಿಮ್ಮ ಚಾನಲ್ಗೆ ಇದೇ ಥರ, ನಿಮ್ಮ ಚಾನಲ್ಗೆ ಇದೇ ಥರ ಅಂತ ನನಗೆ ಹೇಳೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಈಗ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಏನಾದರೂ ನೀವು ಮಾಡ್ತಿದ್ದೀರಾ ಅಂದರೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅಂತ ಮಾಡ್ಬೋದು, ಅಥವಾ ಪೇಂಟಿಂಗ್ ಅಂತ ಕೊಡ್ಬೋದು, ಅಥವಾ ಬೆಸ್ಟ್ ಔಟ್ ಆಫ್ ವೇಸ್ಟ್ ಅಂತ ಮಾಡ್ಬೋದು. ಏನಾದರೂ ಒಂದು ಕ್ರಿಯೇಟಿವ್ ವರ್ಕ್ ಅಂತ ಕೊಡ್ಬೋದು. ಏನೋ ಒಂದು ನಿಮಗೆ ನಿಮ್ಮ ಚಾನಲ್ ಬಗ್ಗೆ ಏನು ಅನಿಸುತ್ತೆ, ಬೇರೆ ವೈರಲ್ ಆಗಿರೋ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅವ್ರು ಏನೇನು ಕೊಟ್ಟಿದ್ದಾರೆ ಕೀವರ್ಡ್ಸ್ ಆಗಿರ್ಬೋದು, ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ವರ್ಡ್ಸ್ ಆಗಿರ್ಬೋದು, ಹ್ಯಾಶ್ ಟ್ಯಾಗ್ಸ್ ಆಗಿರ್ಬೋದು, ಅದನ್ನೆಲ್ಲ ನೀವು ಕೀವರ್ಡ್ ಆಗಿ ಯೂಸ್ ಮಾಡಿ ನಿಮ್ಮ ಚಾನಲಲ್ಲೂ ಕೂಡ ನೀವು ಅದನ್ನು ಕೊಡ್ತಾ ಹೋಗಬೇಕು. ಏನಾದರೂ ಎಜುಕೇಷನ್ ವೈಸ್ ಇದೆ ಅಂತಂದರೆ ಎಜುಕೇಷನ್ ಅಂತ ಕೊಡ್ಬೋದು, ಅಥವಾ ನೀವು ಪರ್ಟಿಕ್ಯುಲರ್ಗೆ ಇಂಥದ್ರ ಬಗ್ಗೆ ಹೇಳ್ಕೊಡ್ತಿದ್ದೀರ ಅಂದರೆ ಅದ್ರ ಬಗ್ಗೆ GK ಕ್ವಶನ್ಸ್ ಅಂತ ಕೊಡ್ಬೋದು. ಅಥವಾ ಈಗ UPSCಗೆ ಏನಾದರೂ ಇದು ಮಾಡ್ತಿದ್ದಾರೆ UPSC ಕ್ವಶನ್ಸ್ ಅಂತ ಕೊಡ್ಬೋದು. IAS ಕ್ವಶನ್ಸು, IPS ಕ್ವಶನ್ಸ್ ಏನೇನು ಇರುತ್ತೆ ಅದರಲ್ಲಿ ಕೇಳುವಂಥ ಇಂಟರ್ವ್ಯೂ ಕ್ವಶನ್ಸು, ಅದೆಲ್ಲದನ್ನು ನೀವು ಅದನ್ನು ಕೊಟ್ಕೊಂಡು ನೀವು ಅದನ್ನು ಕೀವರ್ಡ್ಸ್ ಆಗಿ ಒಂದು ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಸೊ ಕೀವರ್ಡ್ಸ್ ಹಾಕೋದ್ರಿಂದ ಏನು ಯೂಸ್ ಅಂತ ನಿಮಗೆ ಈಗ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಕೀವರ್ಡ್ಸ್ ಹಾಕೋದ್ರಿಂದ ನೀವು ಇದನ್ನೇ ಮತ್ತೆ ಹ್ಯಾಶ್ಟ್ಯಾಗ್ ಹಾಕಿ ಡಿಸ್ಕ್ರಿಪ್ಷನಲ್ಲಿ ಹಾಕೋದ್ರಿಂದ ನಿಮ್ಮ ವೀಡಿಯೋಸ್ಗೆ ವ್ಯೂಸ್ ತುಂಬ ಚೆನ್ನಾಗಿ ಬರ್ತಾ ಹೋಗುತ್ತೆ. ಸೊ ನಾನು ಹೇಳಿದಾಗೆ ನನ್ನ ಚಾನಲಲ್ಲಿ, ನನ್ನ ಟೆಕ್ ಚಾನಲಲ್ಲಿ ಸ್ಟಾರ್ಟ್ ಮಾಡಿದಾಗ ನನ್ನೊಂದು ಪರ್ಟಿಕ್ಯುಲರ್ ಇದು ಮಾತ್ರ ಒಂದೇ ಚಾನಲ್. ನಂದು ಬ್ಲಾಗ್ ಚಾನಲಲ್ಲಿ ತುಂಬ ಮಿಕ್ಸ್ ಆಗಿದೆ. ಮೇ ಬಿ ಅದಕ್ಕೋಸ್ಕರ ವ್ಯೂಸ್ ಇಲ್ಲ ಅನ್ಸುತ್ತೆ. ನಾನು ಅದಕ್ಕೆ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಇಲ್ಲ. ಬಟ್ ಡೈಲಿ ನಾನು ಏನೇನಾಗುತ್ತೋ ಅದರಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಿರ್ತೀನಿ. ಬಟ್ ಈಗಲೂ ಕೂಡ ಪ್ರೆಗ್ನೆನ್ಸಿ ರಿಲೇಟೆಡ್ ನಾನು ಹೇಳ್ತಿರ್ತೀನಿ. ಪ್ರೆಗ್ನೆನ್ಸಿ ರಿಲೇಟೆಡ್ ನನ್ನ ಚಾನಲಲ್ಲಿ ತುಂಬ ಚೆನ್ನಾಗಿ ಓಡುತ್ತೆ, ನನ್ನ ಬ್ಲಾಗ್ ಚಾನಲಲ್ಲಿ. ಸೊ ನಾನು ಆದಷ್ಟು ಅದು ಎಷ್ಟಾಗುತ್ತೋ ಅಷ್ಟು ಮಾಡ್ತಿರ್ತೀನಿ, ಅಷ್ಟು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಟೆಕ್ ಚಾನಲಲ್ಲಿ ಹೇಗಂತಂದರೆ ಪರ್ಟಿಕ್ಯುಲರಾಗಿ ನಾನು ಯೂಟ್ಯೂಬ್ ಬಗ್ಗೆನೇ ನಾನು ಮಾಡ್ತಾ ಇರ್ತೀನಿ. ಸೊ ನನಗೆ ಸ್ಟಾರ್ಟಿಂಗಲ್ಲಿ ನನಗೆ ಕೀವರ್ಡ್ಸಿಂದು ನಾನು ಜಾಸ್ತಿ ಗಮನ ಕೊಡೋಕೆ ಹೋಗಿಲ್ಲ. ಆ್ಯಕ್ಚುಲಿ ನನಗೆ ವ್ಲಾಗ್ ಚಾನಲ್ ಮಾಡುವಾಗೆ ಗೊತ್ತಾಗಿತ್ತು. ಬಟ್ ಇದು ಟೆಕ್ ಚಾನಲ್ ನಾನು ಮರ್ತೇ ಹೋಗ್ಬಿಟ್ಟಿದ್ದೆ. ನಾನು ಆಪ್ಷನಿಂದ ಬಿಟ್ಟು ಹಾಕಿ ಸುಮ್ಮನೆ ಸ್ವಲ್ಪ ಕೊಟ್ಟಿದ್ದೆ, ನನ್ನ ನೇಮ್ ಏನಿದೆ ಅದಿಷ್ಟನ್ನು. ಆವಾಗ ಸ್ಟಾರ್ಟಿಂಗಲ್ಲಿ ನನಗೆ ವ್ಯೂಸ್ 15-20 ಮೇ ಬಿ 1 ಮಂತ್ ತನಕ ನನಗೆ ವ್ಯೂಸ್ ತುಂಬ ಚೆನ್ನಾಗಲ್ಲ, ಚೆನ್ನಾಗೇ ಇರಲಿಲ್ಲ, ಆ ರೀತಿ ಇತ್ತು. ಅದಾದಮೇಲೆ ನನ್ನ ವ್ಯೂಸ್ ಚೆನ್ನಾಗಿ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗಿದ್ದು. ಈಗಲೂ ಕೂಡ ನನಗೆ ಬರ್ತಿರೋಂಥ ವ್ಯೂಸ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ಈ ರೀತಿ ನಿಮ್ಮ ಒಂದು ಕೀವರ್ಡ್ಸಿಂದ ನಿಮ್ಮ ಚಾನಲಲ್ಲಿ ವ್ಯೂಸ್ ಆಗಿರ್ಬೋದು, ನಿಮ್ಮ ವೀಡಿಯೋಸ್ಗೆ ಬರುವಂಥ ಒಂದು ಕ್ಲಿಕ್ ಥ್ರೂ ರೇಟ್ ಏನಂದು ಯೂಟ್ಯೂಬ್ ಪ್ರಮೋಟ್ ಮಾಡಿರುತ್ತಲ್ಲ ಅದೆಲ್ಲದರೂ ಕೂಡ ತುಂಬ ಹೈ ಆಗುತ್ತೆ. ಸೊ ನೀವು ಒಂದ್ಸರಿ ಈ ಕೀವರ್ಡ್ನ ಚೇಂಜ್ ಮಾಡಿ ನೋಡಿ. ನೀವು ಹಾಕಿರೋದು ಬೇರೆ ಹಾಕಿದ್ದೀರ ಅಂದರೂ ಕೂಡ ಅದನ್ನು ಚೇಂಜ್ ಮಾಡಿ ಹೊಸದಾಗಿ ಯಾವ್ದಾದ್ರು ಕೀವರ್ಡ್ನ ಕೊಡಿ, ನಿಮ್ಮ ವೀಡಿಯೋ ರಿಲೇಟೆಡ್ ಆಗಿರ್ಬೋದು ಈ ಥರ. ಆ್ಯಂಡ್ ಪ್ರತಿಯೊಂದು ವೀಡಿಯೋಸ್ ನೀವು ಹಾಕಿದಾಗಲೂ ಕೂಡ ನೀವು ಕೀವರ್ಡ್ಸ್ನ ಕೂಡ ಚೇಂಜ್ ಮಾಡ್ಬೋದು. ಸೊ ನಿಮ್ಮ ವೀಡಿಯೋಸ್ ರ್ಯಾಂಕಿಂಗಲ್ಲಿ ಬರೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಬಂದುಬಿಟ್ಟು ವ್ಯೂಸ್ ತುಂಬ ಚೆನ್ನಾಗಿ ಬರ್ತಾ ಇತ್ತು, ಬಟ್ ಇವಾಗ ಬರ್ತಾ ಇಲ್ಲ ಅನ್ನೋರಿಗೆ ನಾನು ಅವರಿಗೂ ಕೂಡ ಇದೇ ಸಜೆಷನ್ ಕೊಡ್ತೀನಿ. ಏನಂತಂದರೆ ಒಂದ್ಸರಿ ಕೀವರ್ಡ್ ಚೇಂಜ್ ಮಾಡಿ ನೋಡಿ. ಅದಾದ ಮೇಲೆ ಏನಂತ ಅಂದರೆ ನೀವು ಒಂದು ಯಾವುದು ಚೆನ್ನಾಗಿ ರನ್ ಆಗಿರೋಂಥ ವೀಡಿಯೋ ಏನಕ್ಕೆ ಓಡಿದೆ ಅದನ್ನು ನೀವು ಅನಲೈಸ್ ಮಾಡ್ಕೊಳ್ಬೇಕು. ಯಾಕಂದರೆ ನಿಮ್ಮ ವೀಡಿಯೋ ನಿಮಗೆ ಗೊತ್ತಿರುತ್ತೆ, ನೀವು ಯಾವ ಥರ ಮಾಡಿರ್ತೀರ, ಡಿಸ್ಕ್ರಿಪ್ಷನ್ ಆಗಲಿ, ಟೈಟಲ್ ಆಗಲಿ, ಟ್ಯಾಗ್ಸ್ ಆಗಿರ್ಬೋದು, ಅಥವಾ ಪರ್ಟಿಕ್ಯುಲರ್ ವ್ಲಾಗಲ್ಲಿ ಏನು ಜನಕ್ಕೆ ಇಷ್ಟ ಆಗಿರ್ಬೋದು ಅದನ್ನೇ ನೀವು ಮತ್ತೆ ರಿಪೀಟ್ ಮಾಡ್ಬೋದು, ಅಥವಾ ಅದೇ ಥರ ಸೇಮ್ ನೀವು ಕಂಟೆಂಟ್ ಇಟ್ಕೊಂಡು ನೀವು ವೀಡಿಯೋ ಮಾಡ್ಬೋದು. ಸೊ ಇದರಿಂದ ನಿಮ್ಗೆ ಏನಾಗುತ್ತೆ, ಮತ್ತೆ ವ್ಯೂಸ್ ಬರ್ತಾ ಹೋಗುತ್ತೆ. ಜನಗಳಿಗೆ ಇಂಥದ್ದೇ ಇಷ್ಟ ಆಗಲ್ಲ ಅನ್ನೋದು ಹೇಳೋದು ತುಂಬ ಕಷ್ಟ. ನಿಮ್ಮ ಚಾನಲ್ ವ್ಲಾಗ್ ನೋಡೋರಿಗೆ ಬೇರೆ ವ್ಲಾಗ್ ಇಷ್ಟ ಆಗದೇನೂ ಇರ್ಬೋದು, ತುಂಬ ಪಾಪ್ಯುಲರ್ ಇರೋಂಥವ್ರದ್ದು ಅವ್ರು ನೋಡದೇ ಇರ್ಬೋದು, ನಿಮ್ಮದು ನೋಡ್ಬೋದು, ನಿಮ್ಮದೇ ಬರೋ ಥರ ಕೆಟಗರಿ ಅವ್ರದ್ದು ಬೇರೆ ವ್ಲಾಗ್ಸ್ನ ನೋಡ್ಬೋದು. ಸೊ ಹೀಗೆ ನೋಡ್ತಾರೆ, ಹೀಗೆ ಇರುತ್ತೆ. ನೀವು ಇದೇ ಥರ ಟ್ಯಾಗ್ಸ್ ಹಾಕಿ, ಇದೇ ಥರ ಹ್ಯಾಶ್ ಟ್ಯಾಗ್ಸ್ ಹಾಕಿ ಅಂತ ನನಗೆ ಹೇಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನಿಮ್ಮ ಒಂದು ವಿಡಿಯೋ ಯಾವ ರೀತಿ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ. ಸೊ ಕೀವರ್ಡ್ಸ್ನ ಒಂದ್ಸರಿ ಚೇಂಜ್ ಮಾಡಿ ನೋಡಿ. ಆ್ಯಂಡ್ ನಿಮ್ಮ ಇನ್ನೊಂದೇನಂತ ಹೇಳ್ತೀನಿ, ನಾನು ಇನ್ನೊಂದು ಸೆಟ್ಟಿಂಗ್ಸ್ ಇಲ್ಲಿ ತೋರಿಸ್ತೀನಿ ಅಂತ ಹೇಳಿದೆ. ಕೀವರ್ಡ್ ಜೊತೆಗೆ ನಿಮ್ಮ ಲ್ಯಾಂಗ್ವೇಜ್, ನೀವು ಯಾವುದು ವೀಡಿಯೋ ಲ್ಯಾಂಗ್ವೇಜ್ ಹಾಕ್ತಿದ್ದೀರಾ ಅದು ಪರ್ಟಿಕ್ಯುಲರ್ ಸೆಲೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ನಿಮ್ಮ
ವಿಡಿಯೋ ಬಗ್ಗೆ ಲ್ಯಾಂಗ್ವೇಜ್ ಬೇರೆ ಕಡೆ ಎಲ್ಲೋ ಒಂದು ಕಡೆ ವಿಡಿಯೋ ಪ್ರಮೋಟ್ ಮಾಡಿದ್ರೆ ಯೂಟ್ಯೂಬ್ ನಿಮ್ಮ ಲ್ಯಾಂಗ್ವೇಜ್ ರನ್ ಆಗಲ್ಲ. ಸೊ ಕನ್ನಡ ಅಂತ ನೀವು ಕೊಟ್ಟರೆ, ನಿಮ್ಮ ಲ್ಯಾಂಗ್ವೇಜ್ ಯಾವುದಿದೆ ಅನ್ನೋದನ್ನು ಕೊಟ್ಟರೆ ಅಲ್ಲಿ ನಿಮ್ಮ ಕರ್ನಾಟಕದಲ್ಲಿ ಕನ್ನಡ ಎಲ್ಲೆಲ್ಲಿ ನೋಡ್ತಾರೆ, ಕನ್ನಡ ಯಾರು ಜಾಸ್ತಿ ವಾಚ್ ಮಾಡ್ತಾರೆ ಅಂತ ಕಡೆ ನಿಮ್ಮ ಒಂದು ವಿಡಿಯೋ ಪ್ರಮೋಟ್ ಮಾಡೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ನಿಮ್ಮ ಲ್ಯಾಂಗ್ವೇಜು ಇದೆಲ್ಲ ಕೊಡೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಸೆಟ್ಟಿಂಗ್ಸ್ನೆಲ್ಲ ಯಾರು ಕೂಡ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಕೀವರ್ಡ್ ಆಗಿರ್ಬೋದು, ನೀವು ಕೊಡುವಂಥ ಲ್ಯಾಂಗ್ವೇಜ್ ಆಗಿರ್ಬೋದು, ನಿಮ್ಮ ಹ್ಯಾಶ್ ಟ್ಯಾಗ್ಸ್, ಡಿಸ್ಕ್ರಿಪ್ಷನ್ ಟ್ಯಾಗ್ಸ್ ಪ್ರತಿಯೊಂದು ಕೂಡ ತುಂಬ ಮ್ಯಾಟರ್ ಆಗುತ್ತೆ. ನೋಡಿ ನಿಮ್ಮ ಒಂದು ಯಾವುದು ತುಂಬ ಚೆನ್ನಾಗಿ ರನ್ ಆಗಿರುವಂಥ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆ ವಿಡಿಯೋದಲ್ಲಿ ನಾವು ಏನು ಮಿಸ್ಟೇಕ್ ಮಾಡಿದ್ದೀವಿ, ಏನಕ್ಕೋಸ್ಕರ ನಮ್ಮದು ರನ್ ಆಗ್ತಿಲ್ಲ, ಅಥವಾ ಯಾವ ವಿಡಿಯೋ ಚೆನ್ನಾಗಿ ಓಡಿದ್ದೆ ಅದರಲ್ಲಿ ನಾವು ಏನು ಚೆನ್ನಾಗಿ ಮಾಡಿದ್ದೀವಿ, ಸೊ ಅದಕ್ಕೋಸ್ಕರ ವಿಡಿಯೋ ಓಡ್ತಿದ್ವಿ. ಸೊ ಅದನ್ನೇ ಮತ್ತೆ ನೀವು ಅದನ್ನು ಅದನ್ನೇ ಮಾಡೋದ್ರಿಂದ ನಿಮ್ಮ ವೀಡಿಯೋಸ್ಗೂ ವ್ಯೂಸು ಚೆನ್ನಾಗಿ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.